ನಾನ್ ಇನ್ವೇಸಿವ್ ಸರ್ಜರಿನೇ ಇಲ್ಲ, ಹಾಗೆ ಈ ಸ್ಟಾಕಿಂಗ್ಸ್ ಹಾಕೊಂಡ್ರೆ ನಡೆಯುತ್ತೆ ಅಂತ ಕೆಲವರು ಹೇಳ್ತಾರೆ. ಅದು ಯಾವ ಸ್ಟೇಜ್ ಅಲ್ಲಿ ಮತ್ತೆ ಅದ್ರ ಮತ್ತೆ ಲೆಗ್ ಎಲಿವೇಶನ್ ಮಾಡೋದು ಇದ್ರ ಬಗ್ಗೆ ಎಲ್ಲ ಏನ್ ಹೇಳ್ತಾರೆ? ಈ ಹಿನ್ನೆಲೆಯಲ್ಲಿ ಇದು ಬಂದು ಈಗ ಕರೆಂಟ್ ಇದೆ ಅಂದ್ರೆ ಎಲ್ಲರೂ ಬಂದು ನಡಿಬೇಕು, ಓಡಾಡಬೇಕು, ಆಕ್ಟಿವ್ ಕೆಲಸ ಮಾಡಬೇಕು. ಯಾರಿಗೂ ಬಂದು ಕಾಲೆಲ್ಲ ಮೇಲೆ ಇಟ್ಕೊಂಡು ಇರಕ್ ಆಗೋದು ಸಾಧ್ಯನೇ ಇಲ್ಲ. ಎಲ್ಲರೂ ಕೆಲಸ ಮಾಡ್ಲೇಬೇಕಾಗತ್ತೆ, ಕೆಲಸ ಮಾಡಕ್ಕೆ ನಿಂತ್ಕೋಬೇಕಾಗುತ್ತೆ. ಸೊ ಇವರೆಲ್ಲ ಬಂದು ಅದು ನಿಂತ್ಕೊಂಡು ಕೆಲಸ ಮಾಡಬೇಕು. ಇನಿಷಿಯಲ್ ಸ್ಟೇಜ್ ಅಲ್ಲಿ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4, ಸ್ಟೇಜ್ 5, ಸ್ಟೇಜ್ 6 ಇದೆ. ಸ್ಟೇಜ್ 1, 2 ಅಲ್ಲಿ ಬೇಕಾದ್ರೆ ಅವರಿಗೆ ಅದು ಸಿಂಪ್ಟಮ್ಸ್ ಮೈಲ್ಡ್ ಇರ್ತದೆ, ಡಿಸ್ಕಂಫರ್ಟ್ ಇರ್ತದೆ, ತುಂಬಾ ಹೊತ್ತು ನಿಂತ್ಕೊಂಡ್ರೆ ಸ್ವಲ್ಪ ಡಿಸ್ಕಂಫರ್ಟ್ ಬರ್ತದೆ. ಅಂತವರು ಬಂದು ಸ್ಟಾಕಿಂಗ್ಸ್ ಹಾಕೊಂಡು ಮ್ಯಾನೇಜ್ ಮಾಡಬಹುದು, ಸ್ವಲ್ಪ ಮುಂದಕ್ಕೆ ತಳ್ಳಬಹುದು. ಸ್ಟಾಕಿಂಗ್ಸ್ ಹಾಕೊಂಡ್ರೆ ಅದು ಬಂದು ಅದು ಪ್ರಾಬ್ಲಮ್ ಸರಿಯಾಗಲ್ಲ, ವೆರಿಕೋಸ್ ವೈನ್ ಸರಿಯಾಗುದಿಲ್ಲ. ಅದೇನಂದ್ರೆ ಸುಮ್ನೆ ಎಕ್ಸ್ಟರ್ನಲ್ ಕಂಪ್ರೆಷನ್ ನೀವು ಕಾಫ್ ಮಸಲ್ ಎಲ್ಲ ಕಾಂಟ್ರಾಕ್ಟ್ ಮಾಡುವಾಗ ಎಕ್ಸ್ಟರ್ನಲ್ ಕಂಪ್ರೆಷನ್ ಕೊಟ್ಟಾಗ ಅದು ಬ್ಲಡ್ ಮೇಲೆ ಹೋಗುತ್ತೆ. ಅದರಿಂದ ಒಂದು ಬೇರೆ ಏನು ಬೆನಿಫಿಟ್ ಏನಿಲ್ಲ ಅದು. ಸೊ ಸ್ಟಾಕಿಂಗ್ಸ್ ಇಸ್ ಜಸ್ಟ್ ಅ ಟೆಂಪರರಿ ಸೊಲ್ಯೂಷನ್ ಅಷ್ಟೇ, ಪರ್ಮನೆಂಟ್ ಇದಿಲ್ಲ, ಕ್ಯೂರ್ ಆಗೋದಿಲ್ಲ, ಸಪೋರ್ಟ್ ಆಗುತ್ತೆ ಅಷ್ಟೇ. ಅದು ಸಿಂಪ್ಟಮ್ಸ್ ಸ್ವಲ್ಪ ಕಡಿಮೆ ಇರ್ತದೆ ಅದು ಹಾಕೊಳ್ಳುವಾಗ. ಲೆಗ್ ಎಲಿವೇಶನ್ ಇಂದ ಹೆಲ್ಪ್ ಆಗುತ್ತಾ? ಲೆಗ್ ಎಲಿವೇಶನ್ ಅಂದ್ರೆ ರಾತ್ರಿ ಹೊತ್ತು ಮಲಗಿದಾಗ ಎಲಿವೇಶನ್ ಮಾಡಬಹುದು. ಅದು ಊತ ಇದ್ರೆ ಅದು ಕಡಿಮೆ ಆಗುತ್ತೆ. ಬಟ್ ಬೆಳಗ್ಗೆ ಹೊತ್ತು ಯಾರಿಗೆ ಆಗುತ್ತೆ? ಎಲ್ಲರೂ ಕೆಲಸ ಮಾಡಬೇಕು. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.